ಹೋರಾಟಗಾರರಿಗೆ ಅನುಕೂಲ ಮಾಡಿಕೊಳ್ಳುವಂಥ ವ್ಯವಸ್ಥೆ ಅಲ್ಲಿ ಆದ್ರೆ ಅಡ್ಡಿ ಇಲ್ಲ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ಬರೀ ದುಡ್ಡು ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಆಗ್ಯದ. ಹೀಗಾಗಿ ಎಲ್ಲನೂ ಆಗ್ಯದ ಒಂದಲ್ಲ ಪಾಪ ಅವ್ರಿಗೆ ಎಷ್ಟು ಆರೋಪ ಮಾಡ್ತಾ ಇಲ್ಲ ನಾನು. ಯಾರ್ಯಾರು ಇವತ್ತು MBBS ಮತ್ತು ಪರ್ಮಿಷನ್ ತಗೊಂಡು ಮಠಾಧೀಶರಿರ್ಬೋದು ಮತ್ತೇನಿರ್ಬೋದು ಮಾಡ್ತಾ ಇರುವಂಥವ್ರು ಲಾಭದ ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ ಅದನ್ನು. ಹೀಗಾಗಿ ಅಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೆಯುವಂಥದ್ದು ಮತ್ತು ಅಭ್ಯರ್ಥಿಗಳನ್ನ ಪ್ರತಿಭೆ ಆಧಾರ ತೆಗೆದುಕೊಡದೇ ಇರುವಂಥದ್ದು. ಈ ಅದರಲ್ಲೂ ಪ್ರೈವೇಟಾಗಿ ಬಂದ್ರೆ ಲಕ್ಷ ಕೋಟಿಗಳಲ್ಲಿ MBBS ಸೀಟಿಗೆ ದುಡ್ಡು ತೊಗೊಳ್ಳುವಂಥವು ಇವೆಲ್ಲ ಅಲ್ಲಿ ಭ್ರಷ್ಟಾಚಾರಗಳು ಬೆಳೆದ. ಇವತ್ತು MBBS ಕಾಲೇಜ್ ತರ್ತಾನೆ ಅಂತಂದ್ರೆ ಎಷ್ಟು ಹೊಡೆಯೋದಿಪ್ಪ ಅಂತ ಕೇಳುವಂಥ ಪ್ರಸಂಗದ. ಇಂಥ ಪ್ರಸಂಗದಲ್ಲಿ ಒಳ್ಳೆಯ ಸಾಹಸ ಮಾಡಿ ಪ್ರಭಾಕರ್ ನಮ್ಮ ಕೋರಿ ಅವ್ರು ಮಾಡಿದಂಥ ಸಾಹಸ ಮೆಚ್ಚುವಂಥದ್ದು. ಆದರೆ ಅವ್ರು ಇದನ್ನು ಡೆಮೋಕ್ರೆಟಿಕ್ಕಾಗಿ ಒಯ್ಯಬೇಕು. ಅದು ಅವರು ಅಂತಾರದು ಇಲ್ಲರಿ ಒಯ್ದ್ರೆಲ್ಲ ನಮ್ಮಲ್ಲಿ ಬಂದು ಹೋಗ್ಬೇಕು ಅದನ್ನು ಕೆಡಿಸ್ತಾರೆ. ತಿರುಗಿ ಒಬ್ಬ ಹೀರೋವಾಗಿ ತಿರುಗಿ ಒಬ್ಬ ಮಾತಾಡೋವಾಗ ಕೆಡಿಸ್ತಾರೆ ಅದನ್ನು. ಟು ಮೆನಿ ಕುಕ್ಸ್ ಸ್ಪಾಯ್ಲ್ ದ ರೈಸ್ ಅಂದಂಗೆ ಎಲ್ಲರೂ ಉಪ್ಪು ಹಾಕ್ಕೊಂತ ಬಂದಿದ್ದಾರೆ ಅನ್ನೋಂಥ ಮಾತು ಅವ್ರು ಮಾತಾಡ್ತಾರೆ. ಬಟ್ ಅದು ಹೌದು ಅನುಭವದಲ್ಲಿ ಸತ್ಯದು. ಆದರೆ ಅದನ್ನು ಒಂದು ಜೋಕ್ ಹೊಡೆದು ಹೋಗೋದಕ್ಕೆಂದರು ಯೋಗ್ಯರಿದ್ದಂಥವ್ರು ತೊಗೊಂಡು ಅದನ್ನು ಲಿಬ್ರಲ್ ಮಾಡಿ ಅವ್ರಿದ್ದಂಥವ್ರು ಈ ಸೊಸೈಟಿ ಉಳಿಸೋ ಮತ್ತು ಎಲ್ಲರೂ ಲಾಭದ ಅವ್ರ ಮಕ್ಕಳಿಗೂ ಫ್ರೀ ಸ್ವಲ್ಪ ಕಡಿಮೆ ದರ ಕಲಿಸ್ರಿ. ಫ್ರೀ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಕಡಿಮೆ ಪೇಮೆಂಟ್ ತೊಗೊಂಡು ಕಲಿಸುವಂಥ ಸಾಧ್ಯಗಳು ಲಿಂಗಾಯತ ಮಕ್ಕಳಿಗೆ ಆಯಿತು, ಇನ್ನುಳಿದ ಮಕ್ಕಳಿಗೆ ಆಯಿತು, ಪ್ರತಿಭಾವಂತ ಮಕ್ಕಳಿಗೆ, ಸಂಶೋಧಕ ಮಕ್ಕಳಿಗೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಬೆಳೀತದೆ. ಆ ಎಲ್ಲ ದಿಶೆಯಲ್ಲಿ ಇಲ್ಲಿ ಮೊದಲು ಬಾಡಿ ಸರಿ ಆಗಬೇಕಾದ ಬಾಡಿ ಮಾತ್ರ ಇವತ್ತು ಕೇವಲ ಪ್ರಭಾಕರ್ ಕೋರೆ ಅವ್ರ ಬಾಡಿ ಒಂದು ಅಲ್ಲಿದೆ. ಉಳಿದವ್ರ ಬಾಡಿಗಳು ಬಂದ್ರಷ್ಟ ಹೋದ್ರಷ್ಟ ಅನ್ನೋಂಗದ. ನಮಗೆ ಓಟ್ ಹಾಕಿದ್ವು ಬಂದಿವಪ್ಪ ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ ಎಲ್ಲ ಸೊಸೈಟಿ ಅರ್ಧ ಮಾಡ್ತಾರೆ. ತಮ್ಮ ಮಂದಿನ ಹೆಚ್ಚು ಮೆಂಬರ್ ಮಾಡಿಕೊಂಡು ಮಾಡಿ ತಾವು ಅಷ್ಟೇ ಆಯ್ಕೆ ಆಗುವಂಗೆ ತಮ್ಮವ್ರಿಗೆ ಅನುಕೂಲ ಹೋಗಂಗೆ ಮಾಡ್ತಿರ್ತಾರೆ. ಹಂಗೆ ಇವರು ಮಾಡಿದ್ದಾರೆ. ಅದು ಮಾಡೋದೇನು ತಪ್ಪಂತ ಅನ್ನೋದಿಲ್ಲ. ಆದರೆ ಅದೇ ಕಾಲಕ್ಕೆ ಇನ್ನುಳಿದ ಪ್ರತಿಭಾವಂತ ಮಕ್ಕಳಿಗೂ ಒಂದಿಷ್ಟು ಅವಕಾಶ ಹೋಗುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಏನಪ್ಪ ಅಂತಂದ್ರೆ ಕೊನೆಯದಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇದು ಡೆಮೋಕ್ರೆಟಿಕ್ ನೆಲೆಗಟ್ಟಿನಲ್ಲಿ ಆದರೂ ಉತ್ತಮ. ಅದರಲ್ಲಿ ಒಳ್ಳೆಯವರು ಇದ್ದಾರೆ ಸಾಕಷ್ಟು. ಯಾಕೆ ಸಪ್ತರ್ಷಿಗಳು ಸಹಿತ ಸ್ವಾರ್ಥ ವಿಚಾರ ಮಾಡಿದರೆ ಇದು ಆರಂಭ ಆಗ್ತಿರಲಿಲ್ಲ ಅಲ್ವಾ. 7 ಜನ ಏನು ಮಹಾನ್ ವ್ಯಕ್ತಿಗಳಿದ್ದರು ಅವರ ತ್ಯಾಗ ಹೋರಾಟ ಬಲಿದಾನದಿಂದ ಆದಂಥದ್ದು. ಅದರಲ್ಲೂ ಲಿಂಗರಾಜ್ ದೇಸಾಯಿ ಅಂತವರು ಇನ್ನುಳಿದವರೇ ಒಬ್ಬರು ಇಬ್ಬರು ಹೇಳುವಂಥದ್ದು ಅವರೆಲ್ಲ ಪ್ರಯತ್ನದಿಂದ ಆಗ್ಯದ. ಕೇವಲ ಪ್ರಭಾಕರ್ ಕೋರೆ ಒಬ್ಬರಿಂದ ಆಗ್ಯದ ಅನ್ನೋದು ಅದು ತಪ್ಪನ. ಆದರೂ ಉಳಿಸಿದಾರೆ ಬೆಳೆಸಿದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋ ಜೊತೆಗೆ ಅಲ್ಲಿ ಪ್ರಜಾಪ್ರಭುತ್ವ ನೀವು ತೊಗೊಂಬನ್ನಿರಿ, ಒಳ್ಳೆಯ ಎಲೆಕ್ಷನ್ ಮಾಡಿಸ್ರಿ, ಮತ್ತು ಅದೇ ನಿಮಗಾಗಿ ಮಾಡ್ಕೊಂಡಂಥ ಬಾಯ್ಲವನ್ನು ಕ್ಯಾನ್ಸಲ್ ಮಾಡಿಸ್ರಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಆದರೂ ಅಷ್ಟು ಆಗಲಿಕ್ಕೂ ಅಷ್ಟೇ. ಆದ್ರೆ ಲೈಕ್ ಮಾಡಿರಿ ಇಲ್ಲ ಡಿಸ್ಲೈಕ್ ಮಾಡಿರಿ. ನಮ್ಮ ಉದ್ದೇಶ ಒಂದು ಕೇಳಿದ್ದು ಎಲ್ಲರದ್ದು ಆಗಲಿ, ಅದು ಸಾರ್ವಜನಿಕರದ್ದಾಗಲಿ, ಸಾರ್ವಜನಿಕ ದುಡ್ಡಿದ ಮೇಲೆ ಇವತ್ತು ಬೆಳೀಲಿಕ್ಕತ್ತದ ಅನ್ನೋದು ಅಷ್ಟು ಸತ್ಯದ. ಅದರಲ್ಲಿ ಒಳಗಿನ ಹುಳುಕು ತಪ್ಪು ಸರಿ ನಾವು ಮಾತಾಡಿದ್ದೀವಿ. ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಥರ ಸತ್ಯ ಕೈಗೊಂಡು ವಂದನೆಗಳು.